ಆಗಿರ್ಬೋದು ಸಾಕಷ್ಟು ಬೆನ್ನೋವಿನ ಸಮಸ್ಯೆಯಿಂದ ಬರೋ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಏನು ಹೇಳ್ತೀರಾ? ಬೆನ್ನು ಏನೋ ಸಮಸ್ಯೆಗಳಲ್ಲಿ ನಮ್ಮ ಹತ್ರ ಸುಮಾರು ಜನ ಬರ್ತಾರೆ. ಮುಂಚೆಗಿಂತ ಇವಾಗ ನೋಡಿದ್ರೆ ಲಾಸ್ಟ್ 5-6 ವರ್ಷದಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಕ್ರಮೇಣವಾಗಿ ಸ್ವಲ್ಪ ಹೆಚ್ಚಿಗೆ ಜನ ಬರ್ತಾ ಇದ್ದಾರೆ. ಮುಂಚೆ ನಾವು ಕೇವಲ ವಯೋವೃದ್ಧರಲ್ಲಿ, ಹೆಣ್ಮಕ್ಕಳಲ್ಲಿ ಹೆಚ್ಚಿಗೆ ಈ ಸಮಸ್ಯೆಗಳು ನೋಡ್ಬೋದಾಗಿತ್ತು. ಇವಾಗ ಬರ್ತಾ ಬರ್ತಾ ಮಿಡಲ್ ಏಜ್ಡ್ ಅಂದರೆ ಮಧ್ಯ ವಯಸ್ಕರು, ಯುವಕರಲ್ಲಿಯೂ ಕೂಡ ಈ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ. ಸರ್ ಏನು ಕಾರಣಗಳಂತ ಹೇಳ್ತೀರಾ? ಕಾರಣಗಳು ಸುಮಾರು ಇರ್ತವೆ. ಬೇಸಿಕಲಿ ಅಂತಂದರೆ ಬದಲಾದ ಲೈಫ್ ಸ್ಟೈಲ್ಸು, ಅಂದರೆ ಅವರ ಜೀವನ ಪದ್ಧತಿ. ಕೆಲವೊಬ್ಬರು ಎಕ್ಸಸೈಸ್ ಮಾಡದೇ ಇರೋದು, ಸ್ಟ್ರೆಚ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಬೆಳಗ್ಗೆ ಎದ್ದು ಸ್ವಲ್ಪ ವಾಕಿಂಗು, ನಾರ್ಮಲ್ ಸ್ಟ್ರೆಚ್, ಬಾಡಿ ಸ್ಟ್ರೆಚ್ ಎಕ್ಸಸೈಸ್ ಮಾಡಬೇಕಾಗ್ತದೆ. ಅದು ಇವಾಗ ಕೆಲಸದ ಒತ್ತಡ ಅಥವಾ ಅವರ ಆ, ಜೀವನ ಶೈಲಿನೋ ಅಥವಾ ಬೇಗ ಎದ್ಬಿಟ್ಟು ಕೆಲಸಕ್ಕೆ ಹೋಗೋ ಒತ್ತಡ ಅಥವಾ ಲಾಂಗ್ ಟ್ರಾವೆಲ್ಸು, ಗುಂಡಿಗಳಿಂದನೂ ಆಗ್ತಾ ಇದೆ ಹೇಗೆ? ಗುಂಡಿಯಿಂದನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದರೂ ಒನ್ ಆಫ್ ದ ಅದೂ ಕಾರಣ ಅಂತ ಹೇಳಲೇಬೇಕಾಗ್ತದೆ. ಯಾಕೆಂದರೆ ಲಾಂಗ್ ಟ್ರಾವೆಲ್ ಬೈಕರ್ಸು ಅಥವಾ ಕಾರ್ ಡ್ರೈವರ್ಸು ಅಥವಾ ಪ್ಯಾಸೆಂಜರ್ಸೇ ಇರಲಿ, ಲಾಂಗ್ ಟ್ರಾವೆಲ್ಸಲ್ಲಿ ಈ ಥರ ಸಮಸ್ಯೆಗಳು ಗುಂಡಿಯಿಂದನೂ ಆಗ್ಬೋದು. ಓಕೆ ಸರ್, ಟ್ರಾಫಿಕ್ ಇಂದನೂ ಆಗ್ಬೋದು ಸರ್, ಒಂದೇ ಕಡೆ ನಿಂತ್ಕೊಂಡು. ಹೌದು, ಅದಂತೂ ಮೆಟ್ರೋ ಸಿಟಿಯಲ್ಲಿ ಇದೊಂದು ಒನ್ ಆಫ್ ದ ಮೇನ್ ರೀಸನ್ಸ್ ಫಾರ್ ಲೋ ಬ್ಯಾಕ್ ಏಕ್ ಆ್ಯಂಡ್ ಸರ್ವೈಕಲ್ ಪೇನ್ಸ್. ಪರ್ಸೆಂಟೇಜ್ ಏನಾದರೂ ಹೇಳೋದಾದ್ರೆ ಸರ್, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಪರ್ಸೆಂಟೇಜ್ ಹೇಳೋದು? ನಿಖರವಾಗಿ ನಮ್ಮ ಹತ್ರ ಅಂಕಿಸಂಖ್ಯೆ ಇಲ್ಲದೆ ಇರ್ಬೋದು. ಆದರೆ ಅಂದಾಜು ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಮುಂಚೆಗಿಂತ ಇವಾಗ, ಮುಂಚೆ ಒಂದು 15% ಜನ ಬ್ಯಾಕ್ ಏಕ್ ಬರೋರಿದ್ದರೆ ಇವಾಗ ಒಂದು 20% ವರೆಗೆ ಹೋಗಿದೆ ಅಂತ ಹೇಳ್ಬೋದು.